ಸ್ನೇಹಿತರೆ ನಮಸ್ಕಾರ. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು. ದೃಷ್ಟಿ ಅಂದರೆ ನಾವು ನೋಡೋ ನೋಟ ಗೊತ್ತಿದೆ ನಿಮಗೆ. ನಾವು ನೋಡೋ ರೀತಿ ಬದಲಾದರೆ ದೃಶ್ಯನೇ ಬದಲಾಗತ್ತೆ. ಅಷ್ಟೇ ಯಾಕೆ ನನ್ನ ಬ್ಯಾಕ್ಗ್ರೌಂಡು, ಈಗ ನನ್ನ ಝೂಮ್ ಬ್ಯಾಕ್ಗ್ರೌಂಡ್ ಇದು, ಈ ಝೂಮ್ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿದ್ರೆ ಸುಮ್ಮನೆ ತೋರಿಸೋಣ ಎಷ್ಟು ಚೇಂಜ್ ನಾನೇ ಚೇಂಜಾಗಿ ಕಾಣಿಸ್ಬಿಡ್ತೀನಿ. ಬ್ಯಾಕ್ಗ್ರೌಂಡ್ ಚೇಂಜ್ ಆದರೆ ಇದೊಂದು ಬ್ಯಾಕ್ಗ್ರೌಂಡ್ ಇದೆಯಪ್ಪ, ಏಯ್ ನಾನೇ ಚೇಂಜಾಗಿ ಕಾಣಿಸ್ಬಿಡ್ತಾ ಇದ್ದೀನಿ. ಅಥವಾ ನೇಚರ್ದು ಬ್ಯಾಕ್ಗ್ರೌಂಡ್ಗೆ ಹೋದೆ ನೋಡಿ, ಈ ಬ್ಯಾಕ್ಗ್ರೌಂಡು, ಈ ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ಈ ಡ್ರೆಸ್ಗೆ ಜೋರಾಗಿ ಕಾಣಿಸ್ತದೆ. ಈ ಬ್ಯಾಕ್ಗ್ರೌಂಡು, ಅಂದರೆ ಒಂದು ಜಸ್ಟ್ ನನ್ನ ಬ್ಯಾಕ್ಗ್ರೌಂಡ್ ಚೇಂಜ್ ಆದರೆ ಎಷ್ಟೊಂಥರ ಚೇಂಜ್ ಆಗ್ತಾ ಇದೆ ಅಲ್ವೇ ಸ್ನೇಹಿತರೆ? ಹಾಗಾದರೆ ನಮ್ಮ ಬದುಕಿನಲ್ಲಿ ನಾವು ನೋಡುವ ನೋಟ ಬದಲಾದರೆ ಜೀವನ ಬದಲಾಗದೇ ಇರ್ತದ ಸ್ನೇಹಿತರೆ? ಅದರಲ್ಲಿ ಬದಲಾವಣೆ ಅನ್ನುವಂಥದ್ದು ಅದರಲ್ಲಿ ಪರಿವರ್ತನೆ ಎಂದಾಗ ನಾವು ಆ್ಯಕ್ಚುಲಿ ಚಿಟ್ಟೆಯನ್ನು ಉದಾಹರಣೆ ಕೊಡ್ತಾ ಇರ್ತೀವಿ ಅಲ್ವೇ? ಅದು ಆಯಸ್ಸು ತುಂಬ ಕಡಿಮೆ ಇದ್ರೂ ಜೀವನದಾಗೆ ಅದು ಹೇಗೆ ಕಡಿಮೆ ಅವಧಿ ಇದ್ದರೂ ಸಂತಸದಿಂದ ಖುಷಿಯಿಂದ ಸಾಕ್ತದೆ ಅನ್ನುವಂಥದ್ದು ಕರೆಕ್ಟ್. ಸೊ ನಾನು ಹೀಗೆ ಕೂರುವ ಬದಲು ಇನ್ನೊಂದು ಕಡೆ ಮನೆಯಲ್ಲಿ ಎಲ್ಲೋ ಕೂತಿರ್ತೀನಿ, ಇನ್ನೊಂದು ಡೈರೆಕ್ಷನ್ಗೆ ಕೂತ್ಕೊಂಡಾಗ ನನಗೆ ಆ ಜಾಗನೇ ಚೇಂಜ್ ಆಗಿ ಕಾಣಿಸ್ತದೆ ಅಲ್ವೇ? ನೀವು ನೋಡಿ ಬೇಕಾರೆ, ಈಗ ಯಾರೋ ಈ ಕಡೆ ಕ್ರಾಪ್ ತೆಗಿಯೋರು ಈ ಕಡೆ ಕ್ರಾಪ್ ತೆಗೆದ್ರೆ, ಅಥವಾ ಒಂದು ಸಣ್ಣ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ, ಅಥವಾ ಮೀಸೆ ಬಿಡೋರು ಮೀಸೆ ತೆಗೆದ್ರೆ ಫುಲ್ ಚೇಂಜ್ ಆಗಿ ಕಾಣಿಸ್ತಾರೆ. ಸೊ ಹಾಗಾದ್ರೆ ನಾನು ನೋಡೋ ದೃಷ್ಟಿ ಬದಲಾಗಬೇಕು. ಇದನ್ನ ದೃಷ್ಟಿಕೋನ ಅಂತ ಕರೀತಾರೆ. ಅದನ್ನ ಮಾನಸಿಕವಾಗಿ ನೋಡ್ತಾ ಬಂದಾಗ ನಮ್ಮ ಮನೋಭಾವ, ನಮ್ಮ ಮನಸ್ಸಿಗೆ ಬರುವ ಭಾವನೆಗಳು ಅಂತಲೂ ಕೂಡ ಕರೀತಾರೆ. ಅದರಲ್ಲಿ ನಾವು ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ನಮ್ಮ ಕ್ಲಾಸ್ನಲ್ಲಿ ನಾನೀಗ ಕೇಳಿದ್ದೇನೆ, ಏನು ನಿಮಗೇನು ಅನ್ನಿಸ್ತದೆ ಅಂತ ನವೀನ್ ಗೌಡ ಅವರು ಹೇಳಿದ್ದಾರೆ, ವಿಷನ್ ಫಾರ್ ಅವರ್ ಲೈಫ್ ಅಂತ. ನಮ್ಮ ಬದುಕಿನ ದೃಷ್ಟಿಯೇ ಬದಲಾಗ್ತದೆ ಅಂತ. ನೀವು ದೂರದೃಷ್ಟಿ ಅಂತ ಒಂದು ಪದ ಇದೆ. ಅಂದರೆ ನಮ್ಮ ದೇಶ ಮುಂದಿನ 50 ವರ್ಷಗಳಲ್ಲಿ ಹೇಗಿರಬೇಕು, ಹೇಗಿದ್ರೆ ಚಂದ, ಈ ಥರ ಎಲ್ಲ ಅಲ್ವೇ? ಸೊ ನಾನು ನೋಡುವ ದೃಷ್ಟಿ ಬದಲಾದರೆ ದೃಶ್ಯ ಬದಲಾಗ್ತದೆ, ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗ್ತದೆ ಅನ್ನುವಂಥದ್ದು. ರೇಖಾ ಹೇಳಿದ್ದಾರೆ, ಎಸ್ ಸರ್, ವಾಟ್ ಯು ಆರ್ ಟೆಲಿಂಗ್ ಈಸ್ ಕರೆಕ್ಟ್, ಐ ಅಗ್ರಿ ಅಂತ ಹೇಳಿದ್ರಿ, ಗುಡ್. ಧೀರೇಂದ್ರ ಅವರು ತಿಳಿದುಕೊಳ್ಳುವ ವಿಷಯವನ್ನು ಸರಿಯಾಗಿ ತಿಳಿದುಕೊಂಡು ನಡೆದರೆ ಚೆನ್ನಾಗಿ ನಡೆಯುತ್ತದೆ. ಅಂದರೆ ನಾವು ತಪ್ಪು ಕಲ್ಪನೆ ಬೇಡ, ಸ್ಪಷ್ಟತೆ ಇಟ್ಕೊಂಡು ಹೋಗೋಣ, ಅಸ್ಪಷ್ಟತೆ ಬೇಡ ಅನ್ನುವಂತಹ ಮಾತಿದೆ. ಎಸ್. ದೃಷ್ಟಿ ಬದಲಿಸುವುದು ಹೇಗೆ ಸರ್ ಅಂದರೆ, ನಾನು ನೆಗೆಟಿವ್ ಆಗಿ ನೋಡ್ತಾ ಇದ್ರೆ ಆ ನೆಗೆಟಿವಿಟಿನ ಕಡಿಮೆ ಮಾಡಿಕೊಂಡ್ರೆ ಅದು ಪಾಸಿಟಿವಿಟಿ ಬರ್ತದೆ. ಕರೆಕ್ಟಾ? ಸೊ ನಾ ಯಾವಾಗಲೂ ಲೈಫೆಲ್ಲ ಹಿಂಗೆ ಅಂತ ಗೊಳೋ ಅನ್ನೋ ಬದಲು ವಾ ಗ್ರೇಟ್ ಅಂತ ಅನ್ನಿಸ್ಬೇಕು. ಕರೆಕ್ಟಾ ಸರ್? ನಾವು ಯಾವುದೇ ವಿಷಯವನ್ನ ಕೂಡ ಹೇಗೆ ತಗೋತೀವಿ ಅದರ ಮೇಲೆ ನಿಂತಿರುತ್ತೆ. ವಾವ್! ಈಗ ನಾನು ಭಾಷಣ ಮಾಡಬೇಕಾದ್ರೆ ನನ್ನ ಥಾಟ್ ಪ್ರಾಸೆಸ್ ಹೇಗಿರುತ್ತೋ ಹಾಗೆ ವರ್ಡ್ಸ್ ಬರುತ್ತೆ. ಇಲ್ಲಿ ಥಾಟ್ಸು, ಇಲ್ಲಿ ವರ್ಡ್ಸು. ಕರೆಕ್ಟಾ? ಅದಕ್ಕೇನೆ ಹೌ ವಿ ಥಿಂಕ್, ವಾಟ್ ವಿ ಥಿಂಕ್, ಓಕೆ, ಮ್ಯಾಟರ್ಸ್. ಸರ್, ನಾವು ಯಾವುದೇ ವಿಷಯವನ್ನು ಕೂಡ ಹೇಗೆ ತಗೋತೀವಿ ಅದರ ಮೇಲೆ ನಿಂತಿರುತ್ತೆ ಎಂದಿದ್ದೀರಿ ಸಂಜೀವ್ ಅವರು. ಎಸ್. ಅಂದರೆ ಹೌ ವಿ ಥಿಂಕ್, ಯಾವ ಥರ ತಗೋತೀವಿ ನಾವು ವಿಚಾರನ ಅಂತ. ಓಕೆ, ನಿಮ್ಗೆ ಅರ್ಥ ಮಾಡ್ಸಕ್ಕೆ, ನಕಾರಾತ್ಮಕತೆ ಮತ್ತು ಸಕಾರಾತ್ಮಕತೆಗೆ ಇದು ಒಂದು ವಾಟರ್ ಬಾಟ್ಲಲ್ಲಿ ಏನಾಗಿದೆ,
ನೆಗೆಟಿವ್ ಇರೋನು ಏನ್ ಹೇಳ್ತಾನೆ ಅಂದ್ರೆ, ಸರ್ ಅರ್ಧ ಖಾಲಿ ಇದೆ, ಖಾಲಿ ಇದೆ, ಖಾಲಿ ಇದೆ ಅಂತಾನೆ. ಪಾಸಿಟಿವ್ ಆಗಿರೋನು ಅರ್ಧ ತುಂಬಿದೆ ಸರ್, ತುಂಬಿದೆ ಅಂತಾನೆ. ಈ ಬಾಟಲ್ಲು ನೀರು ಅಷ್ಟೇ ಇರೋದು, ಆದ್ರೆ ನೋಡೋ ರೀತಿ ಇದೇ ಬಾಟಲ್ನ ನೆಗೆಟಿವ್ ಆಗಿರೋನು ಸಾರ್ ಖಾಲಿ ಸಾರ್, ಖಾಲಿ 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 ಸಾರ್ ಅಂತಾನೆ. ಪಾಸಿಟಿವ್ ಆಗಿರೋನು ಸಾರ್ ನೀರು ತುಂಬಿದೆ ಅಂತ ಹೇಳ್ತಾನೆ. ಅಲ್ವೇ ಸ್ನೇಹಿತರೆ? ಹಾಗೆ ಒಂದು ಗುಲಾಬಿ ಹೂವಿದೆ ಅಂತ ಅನ್ಕೊಳ್ಳೋಣ. ನೆಗೆಟಿವ್ ಆಗಿರೋನು ಏನ್ ಹೇಳ್ತಾನೆ ಅಂದ್ರೆ, ಸರ್ ಮುಳ್ಳು 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 ಅಂತಾನೆ. ಇಷ್ಟೊಂದು ಮುಳ್ಳುಗಳ ನಡುವೆ ಎಷ್ಟು ಸೊಗಸಾದ ಗುಲಾಬಿ ಹೂ ಇದೆಯಲ್ಲ ಅಂತ ಪಾಸಿಟಿವ್ ಆಗಿರೋನು ಹೇಳ್ತಾನೆ. ಸಂಜೀವ್ ಅವರು, ಮೊದಲು ನಾವು ನಮ್ಮ ಜೀವನದ ಉದ್ದೇಶ ತೀರ್ಮಾನಿಸಬೇಕು, ದೃಷ್ಟಿ ಬದಲಾಗುತ್ತದೆ, ನಿರ್ದಿಷ್ಟ ಗುರಿಗಳನ್ನ ನಾವು ಇಟ್ಟುಕೊಳ್ಳಬೇಕು. ಸಕಾರಾತ್ಮಕ ಮನೋಭಾವ ಅಂತ ಮತ್ತೊಂದು ಪದವನ್ನು ಕೂಡ ತಾವು ಬಳಸಿದ್ದೀರಿ. ಎಸ್ ಸಂಜೀವ್, ನೀವು ಹೇಳಿದ ಹಾಗೆ ನಾವು ಯಾವಾಗ ನಮ್ಮ ಬದುಕಿನಲ್ಲಿ ಕನಸುಗಳನ್ನ ಗುರಿಗಳನ್ನಾಗಿಸ್ಕೊಳ್ತೇವೆ, ಆ ಗುರಿಗಳ ಕಡೆಗೆ ನಿರಂತರ ಪ್ರಯತ್ನ ಮಾಡ್ತೇವೆ, ಆಗ ನಮ್ಮ ಬದುಕಿನಲ್ಲಿ ಬದಲಾವಣೆಗಳು ಆಗ್ತಾ ಇರತ್ತೆ. ನಾನು ನೋಡುವ ರೀತಿ ಚೇಂಜ್ ಆದಾಗ, ನಾನು ಕಲಿಯಬೇಕು, ಬೆಳೆಯಬೇಕು ಎನ್ನುವ ನನ್ನ ಮನಸ್ಥಿತಿ ಬದಲಾದಾಗ ನಿಮ್ಮ ಬದುಕೇ ಬದಲಾಗುತ್ತದೆ. ಫಾರ್ ಎಕ್ಸಾಂಪಲ್, ನೀವೆಲ್ಲರೂ LLL, LLL ಟೈಪ್ ಮಾಡಿ. LLL ಹಂಗಂದ್ರೆ ಏನು ಅಂತ ಹೇಳ್ತೇನೆ. ಟೈಪ್ ಮಾಡಿದ್ರ? LLL ಲೈಫ್ ಲಾಂಗ್ ಲರ್ನರ್ ಅಂತ. ಈಗ ನಾನು ಡಿಸೈಡ್ ಮಾಡಿದೆ ತುಂಬಾ ವರ್ಷದಿಂದನೇ, ಐ ವಾಂಟ್ ಟು ಬಿ ಎ ಲೈಫ್ ಲಾಂಗ್ ಲರ್ನರ್ ಅಂತ. ಅದು ಹೆಂಗೆ ಹೆಲ್ಪ್ ಮಾಡ್ತಾ ಇದೆ ಅಂದರೆ ಸ್ನೇಹಿತರೆ, ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು, ಇನ್ನೇನು ಕಲೀಲಿ, ಇನ್ನೇನು ಓದಲಿ, ಇನ್ಯಾವ ವಿಡಿಯೋ ನೋಡಲಿ, ನೆಕ್ಸ್ಟ್ ಯಾವ ಪುಸ್ತಕಕ್ಕೆ ಪಾಯಿಂಟ್ ಮಾಡಲಿ, ನೆಕ್ಸ್ಟ್ ವಿಡಿಯೋ ಮಾಡಿದ್ರೆ ಯಾವ ವಿಷಯ ಮಾತಾಡಲಿ, ಅಥವಾ ನೆಕ್ಸ್ಟ್ ಇನ್ನೊಂದು ಮಾಸ್ಟರ್ ಕ್ಲಾಸ್ಗೆ ಇನ್ನೊಂದು ಹೊಸ ವಿಷಯ ತಗೊಳ್ಳೋದಾದ್ರೆ ಯಾವ ವಿಷಯ ತಗೊಳ್ಳೋಣ, ಈ ಥರ ಆಕ್ಯುಪೈ ಆಗ್ತೀನಿ. ನನಗೆ ಕಲಿಬೇಕಂತ ಡಿಸೈಡ್ ಮಾಡಿಬಿಟ್ಟಿದೆ. ಒಂದು ಡಾಕ್ಯುಮೆಂಟ್ರಿ ಹೇಳ್ಬಿಟ್ಟಿದ್ದೇನೆ, ನಾನೇನಂದರೆ ಸಾಯೋ ಕೊನೆ ದಿನದ ಕೊನೆ ಕ್ಷಣದವರೆಗೆ ನಾನು ಕಲಿತಾ ಇರಬೇಕಂತ ಡಿಸೈಡ್ ಮಾಡಿದ್ದೀನಿ ಅಂತ. ಈಗ ಒಬ್ರು ಫುಲ್ ಫಾರ್ಮ್ ಅಲ್ಲೇ ಐ ವಾಂಟ್ ಟು ಬಿ ಎ ಲೈಫ್ ಲಾಂಗ್ ಲರ್ನರ್ ಅಂತ ಲಕ್ಷ್ಮೀನಾರಾಯಣ್ ಅವರು ಟೈಪ್ ಮಾಡಿದ್ರಿ. ಸಿ, ಸೊ ಅದು ನನ್ನ ಮನಸ್ಥಿತಿ. ಆ ಮನಸ್ಥಿತಿಗೆ ತಕ್ಕಂಗೆ ನನಗೆ ಅದು ಇಂಬು ಕೊಡುತ್ತೆ. ಯಾವುದು ಅಂದ್ರೆ ಸಮಯ ಜಾಸ್ತಿ ವೇಸ್ಟ್ ಮಾಡಕ್ ಹೋಗಲ್ಲ ಅವಾಗ. ಸೊ ನಾನು ಹೆಂಗೆ ಆ ಥರ ಚೇಂಜ್ ಆಗ್ಬೇಕು. ನನ್ನ ಪರ್ಸೆಪ್ಷನ್, ಸಾರ್ ನಾನು ಕಲಿಯೋಕ್ಕಾಗಲ್ಲ ಸಾರ್ ಅಂದ್ಬಿಟ್ರೆ ಆಗೋದಿಲ್ಲ. ಸಾರ್ ನನಗೊಬ್ಬ ಗುರು ಬೇಕು ಸರ್, ಕಲಿಯಕ್ಕೆ ಮನಸ್ಸಿದೆ ಸರ್ ಅಂದರೆ ನಾನು ಕಲಿಬೋದು. ಸೊ ನೀವು ನಾನು ಕಲಿಯಬೇಕು. ಇನ್ನೊಂದು ಉದಾಹರಣೆ, ಫಾರ್ ಎಕ್ಸಾಂಪಲ್, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತೀವಿ. ನಮ್ಮ ಮೇಲೆ ನಾವು ಬಂಡವಾಳವನ್ನು ಹೂಡಿಕೊಳ್ಳೋದಕ್ಕೆ ಸುಮಾರು ಜನ ಹಿಂಜರಿತಾರೆ. ನಿಮ್ಮ ಚಿನ್ನ, ನಿಮ್ಮ ಬೆಳ್ಳಿ, ನಿಮ್ಮ ಒಡವೆ, ವಸ್ತ್ರ, ವಜ್ರ, ರಿಯಲ್ ಎಸ್ಟೇಟು, ಭೂಮಿ, ಇವೆಲ್ಲದಕ್ಕಿಂತ ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡಿಕೊಂಡ್ರೆ, ನಾನು ಸಾಯುವ ಕೊನೆಯ ದಿನದವರೆಗೆ ನನ್ನ ಜೊತೆ ಬರ್ತದೆ. ಒಳ್ಳೆ ಕೆಲಸ ಮಾಡಿದರೆ ಸತ್ತ ಮೇಲೂ ಜನ ನನ್ನ ನೆನೆಸ್ಕೊಂತಾರೆ. ಅಂದರೆ ನನ್ನ ಮೇಲೆ ನನಗೆ ಇನ್ವೆಸ್ಟ್ಮೆಂಟ್. ಸುಮಾರು ಜನಕ್ಕೆ ಆ ಒಂದು ದೃಷ್ಟಿ ಅದು ಬದಲಾಗ್ತಾ ಇಲ್ಲ. ಏನು ಮಾಡೋಣ? ಓಕೆ, ನಮ್ಮ ಸೀನಿಯರ್ ಸ್ಟೂಡೆಂಟ್ ಒಬ್ರು ಕನೆಕ್ಟ್ ಆಗಿದ್ದಾರೆ, ನೇತ್ರಾವತಿ ಅಂತ. ಅವರು ಈ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ನೇತ್ರಾವತಿ, ನಮಸ್ತೆ ಸರ್. ನಮಸ್ತೆ. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದಿತ್ತು ಅಂದ್ರ ಯಾವುದೇ ದೃಷ್ಟಿಕೋನ ತಾವು ಮಾಡುವ ವಿಚಾರಧಾರೆಗಳ ಮೇಲೆ ನಿಂತಿರ್ತದ ಸರ್. ಯಾವುದೇ ಅಲ್ಲಿ ನಾವ್ ಈಗ ಏನ್ ಥಿಂಕಿಂಗ್ ಅಂದ್ರ ನಾವ್ ಏನ್ ಮಾಡ್ಬೇಕಾಗ್ಯದ ಅನ್ನೋದು ಅದು ನಮ್ಗ ಹಾದಿ ಕಾಣಿಸ್ತದ ಪರಿಪೂರ್ಣವಾಗಿ. ಇಲ್ಲ ನಾವು ಯಾವ ಟೈಮ್ ಎಲ್ಲಿ ಹಾಕ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನಮ್ದು ಒಂದು ಕ್ಲಾರಿಟಿ ಇರ್ಬೇಕು ಸರ್. ಅಂದ್ರೆ ಕಲಿಯುವ ಒಂದು ಮನಸ್ಸಿಗೆ ಒಂದು ಇದನ್ನು ಬೇಕು ಸರ್. ನಾ ಏನ್ ಕಲಿಬೇಕಾಗಿ ಅಂದ್ರ ಆ ಮನುಷ್ಯ ಪಟ್ನೆ ಕಲಿತಾನೆ ಯಾವುದೇ ಅಲ್ಲಿ. ಅದಕ್ಕೆ ಸಮಯ ಕೊಡಬೇಕು. ಮತ್ತೆ ಯಾವುದೇ ಬೇಸರ ಮಾಡ್ಕೋಬಾರ್ದು. ಆ ವಿಷಯ ಇರ್ಲಿ ಯಾವುದೇ ಇರ್ಲಿ, ತಿಳ್ಕೊಳಕ್ ಪ್ರಯತ್ನ ಎಷ್ಟ್ ಮಾಡ್ತಾನಲ್ಲ ಆ ವ್ಯಕ್ತಿ ಮುಂದುವರಿತಾನೆ ಸರ್. ಈಗ ಒಂದು ಯಾವುದೇ ಅಲ್ಲಿ ಈಗ ಒಂದ್ ನೀರಿನ ಹನಿಸುದೆ ಕಲ್ಲಿನ ಮೇಲೆ ಸತತವಾಗಿ ಬೀಳುವುದರಿಂದನೂ ಅದೇ ಸವಿಸುವ ಶಕ್ತಿಯನ್ನು ಹೊಂದುತ್ತದೆ ಸರ್. ಅದೇ ತರ ಮನುಷ್ಯ ಕಲಿಬೇಕನ್ನೋದು ಒಂದು ನಿರಂತರ ಒಂದ್ ಸ್ವಲ್ಪ ದಿನ ಒಂದೊಂದು ಒಂದ್ ಪದಗಳು ಕಲ್ಕೋತ ಹೋದ್ರ ಮುಂದ್ ಬರುವ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಅವನಲ್ಲಿ ಕಾಣಬಹುದು ಅಂತ ಹೇಳ್ತೀನಿ ಈಗ ಸರ್. ನಿಮ್ಗೊಂದೆರಡು ಪ್ರಶ್ನೆ ಕೇಳ್ತೀನಿ.
ಈಗ ಸುಮಾರು ಜನ ಹೇಳ್ತಾರೆ, ಸರ್ ಆನ್ಲೈನ್ ಅಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಕಲಿಯಕ್ಕಾಗತ್ತಾ ಅಂತ. ಏನಂತೀರಿ? ಖಂಡಿತವಾಗಿ ಸರ್ ಕಲಿಬಹುದು ಸರ್, 100% ಏನಿಲ್ಲ. ನಾನೇ ಉದಾಹರಣೆ ಅಂತ ಹೇಳ್ಬಹುದು ಸರ್. ನಾನು ಮೊದಲ ಯಾವ ತರ ಅಂದ್ರ ನಾನು ಒಂಥರ ಭಯ ಎಲ್ಲಾ ಹೋಗ್ಲಾಡಿಸ್ತದ, ಆತ್ಮಸ್ಥೈರ್ಯ ಹೆಚ್ಚು ಮಾಡ್ತದ ಸರ್. ಮತ್ತೆ ನಮ್ದು ಎಲ್ಲಾ ನಮ್ಗೆ ಏನು ಬರುದಿಲ್ಲ ಅನ್ನೋದು ಇರ್ತದಲ್ಲ ಸರ್, ಇಲ್ಲೆಲ್ಲಾ ನಮಗ್ ಬರ್ತದ ಅನ್ನೋದು ಒಂದು ಸಾಧ್ಯತೆ, ಒಂದು ಆತ್ಮವಿಶ್ವಾಸ ತುಂಬುವ ಒಂದು ವೇದಿಕೆ ಅಂತ ಹೇಳಕ್ ಇಷ್ಟಪಡ್ತ ಸರ್. ಆನ್ಲೈನ್ ಕೋರ್ಸ್ ಸಾಕಷ್ಟು ಪ್ರತಿಯೊಬ್ಬರು ಸಾಕಷ್ಟು ಲಾಭ ಮಾಡ್ಕೊಂಡಿದಾರ. ಮತ್ ನಾನು ಕೂಡ ಸಾಕಷ್ಟು ಲಾಭ ಮಾಡ್ಕೊಂಡಿನಿ ಅಂತ ಹೇಳಕ್ ಇಷ್ಟಪಡ್ತೆ ಸರ್. ಓಕೆ. ಈಗ ನಾನು 3 days ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡ್ತೀನಿ. 3 ದಿನದಲ್ಲಿ ಸ್ಕಿಲ್ಸ್ನ ಜಾಸ್ತಿ ಚೆನ್ನಾಗಿ ಎಂಪವರ್ ಮಾಡ್ಕೋಬೋದಾ ಅಂತ ಕೆಲವರು ಡೌಟ್ ಇದೆ, ಏನಂತೀರಾ? ಸರ್ ಜಾಸ್ತಿ ಮಾಡ್ಕೋಬಹುದು ಸರ್, ಯಾವ್ದೇ ಡೌಟ್ ಇಲ್ಲ. ಯಾಕಂದ್ರ ಅಲ್ಲಿ ಹೋದ ಈಗ ಸಕ್ಕರೆ ಸವಿ ಅದು ತಿಂದ ಬಳಕೆ ಅದು ಸವಿ ಅದು ಏನ್ ರುಚಿ ಅನ್ನೋದು ಗೊತ್ತಾಗ್ತದಲ್ಲ, ಅಲ್ಲಿ ಹೋದ ಬಳಕೆ ಅದರ ಅನುಭವದಿಂದ ಸಾಕಷ್ಟು ನಾವು ಕಲಿಬಹುದು ಅಂತ ಹೇಳಿ ಅನಿಸ್ತದ. ನನಗಂತೂ ಅನಿಸಿದೆ ಸರ್, ನಾನು ಕಲ್ತಿದ್ದೀನಿ ಬಿ ಸಾಕಷ್ಟು ಅಂತ ಹೇಳಕ್ ಇಷ್ಟಪಡ್ತಾ. ಅಲ್ಲಿ ಯಾವುದೇ ಅಲ್ಲಿ ಅಂದ್ರ ಈಗ ನಿಲ್ಲುವ ಭಂಗಿ, ಯಾವುದೇ ಅಲ್ಲಿ ಮಾತನಾಡುವ ಕಮ್ಯುನಿಕೇಶನ್ ಹೆಂಗ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದನ್ನು ಸಾಕಷ್ಟು ಕಲಿತೀವಿ ಸರ್ ನಿಮ್ದಿಂದ. ಅಲ್ಲಿ ಸಾಕಷ್ಟು ಈಗ ಕಲಿಯೋದ್ರಿಂದ ಗೃಹಿಣಿ ಗೃಹಿಣಿಯಾಗೇ ಇರಬೇಕು, ಅವ್ರೇನು ಜೀವನದಲ್ಲಿ ಎಕ್ಸ್ಟ್ರಾ ಏನು ಮಾಡಬಾರ್ದು ಅಂತ ಸುಮಾರು ಜನ ಅನ್ಕೊಂಡಿರ್ತಾರೆ. ನೇತ್ರಾವತಿ ಏನ್ ಹೇಳ್ತಾರೆ? ಸರ್ ನಂದು ಹಾಂಗೆ ಮೈಂಡ್ ಸೆಟ್ ಇತ್ತು ಸರ್, ಬರೇ ಗೃಹಿಣಿ ಸ- ಒಂದು ಫ್ಯಾಮಿಲಿ ಮುಗೀತು, ಅಡಿಗೆ ಮಾಡೋದು ಮಕ್ಕಳನ್ನ ಸಂಭಾಳಿಸೋದು ಮುಗೀತು, ಇಷ್ಟೇ ಜೀವನ ಅಂತ ಹೇಳಿ ತಿಳ್ಕೊಂಡಿದ್ದೆ. ಇವತ್ತಿನ ದಿವಸ ಅದ್ರ ಆಚೆನೂ ಸಾಕಷ್ಟು ಜೀವನ ಇದೆ ಅನ್ನೋದು ನಾನು, ಯಾಕಂದ್ರೆ ಕಲಿಬೇಕು, ಲೈಫ್ ಲಾಂಗ್ ಲರ್ನರ್ ಅತ್ತಾರಲ್ಲ ಸರ್. ನಾವು ಕಲಿತಾ ಹೋದ್ರೆ ನಮಗ್ ಒಂದೊಂದು ಒಂದು ಎಳಿ ಎಳಿ ಸಿಗ್ತಾವ್ ಸರ್. ಆ ಎಳಿ ಎಳಿ ಕಲ್ಕೋತ ಹೋದ್ರೆ ನಾವು ಮುಂದಿನ ಒಂದು ಯಾವುದೇ ಅಲ್ಲಿ ಸಾಕಷ್ಟು ಜ್ಞಾನ ಪಡಿಬಹುದು ಸರ್. ಈ ಆನ್ಲೈನ್ ಕೋರ್ಸ್ ಅಂತ ಸಾಕಷ್ಟು ಕೋರ್ಸ್ ಬಂದವೆ, ಈಗ ಸಾಕಷ್ಟು ಅದರಿಂದ ಲಾಭ ಪಡಿಬಹುದು ಸರ್. ಓಕೆ. ಈಗ ಯಾರಾದರೂ ಹೊಸದಾಗಿ ಈ ಜಯಪ್ರಕಾಶ್ ಅವ್ರ ಹತ್ರ ಹೋದ್ರೆ ಆ, ನಿಜವಾಗ್ಲೂ ಕಲಿಬೋದಾ ಅಂತ ಒಂದು ಪ್ರಶ್ನೆ ಇರ್ತದೆ ಅಂಥವ್ರಿಗೆ? ಸರ್ ಕಲಿಬಹುದು ಸರ್, ಮೊದಲು ಮನಸ್ಸು ಮಾಡ್ಬೇಕಷ್ಟೇ. ಮನಸ್ಸು ಮಾಡ ಆ ವ್ಯಕ್ತಿ ಯಾವುದೇ ಅಲ್ಲಿ ಆ ವ್ಯಕ್ತಿ ಮನಸ್ಸು ಮಾಡದಂದ್ರ ಅಲ್ಲಿ ಸಕ್ಸಸ್ ಅನ್ನೋದು ಇಲ್ಲಿ ಕಟ್ಟಿಟ್ಟು ಬುತ್ತಿ ಅಂತ ಹೇಳಕ್ ಇಷ್ಟಪಡ್ತ ಸರ್. ಮನಸ್ಸು ಮಾಡ್ಬೇಕಷ್ಟೇ. ಓಕೆ, ಗುಡ್, ಥ್ಯಾಂಕ್ ಯು. ಮನೋಭಾವದ ಬಗ್ಗೆ ನೀವೇನೋ ಮಾತಾಡ್ಬೇಕು ಅಂತ ಇದ್ರಿ, ಹೌದು ರೇಖಾ ಹೌದು ಅವರೇ ಹೇಳ್ರಿ. ಸರ್ ಅದು ಒಂದು ಚಿಕ್ಕ ಕಥೆಯ ರೂಪದಲ್ಲಿ ಬೇರೆಯವ್ರಿಗೂ ಒಂಚೂರು ಅದು ಆ ಒಂದು ಟಾಪಿಕ್ ಬಗ್ಗೆ ಅರ್ಥ ಆಗೋ ರೀತಿ ಯಾವ್ದೋ ಒಂದು ಹಳ್ಳಿನಲ್ಲಿ ಯಾರೋ ಒಬ್ರು ಪುಣ್ಯಾತ್ಮರು ಶಾಲೆ ಪ್ರಾರಂಭ ಮಾಡಕ್ ಹೋಗ್ತಾರೆ. ಅವಾಗ ಅದ್ರಲ್ಲಿ ಕೆಲವು ಜನಗಳಿಗೆ ನಮ್ಮ ಹಳ್ಳಿ ಸಾಧಾರಣವಾಗಿ ತುಂಬಾ ಚೆನ್ನಾಗಿತ್ತು, ಇವ್ರು ಏನು ತಗೊಂಬಂದು ಕಲ್ಲು ಮಣ್ಣೆಲ್ಲ ಸುರಿದಿದ್ದಾರೆ, ಇದರಿಂದ ಸುಮ್ನೆ ಧೂಳು ನಮ್ಗೆ ಓಡಾಡಕ್ ತೊಂದರೆ ಆಗ್ತಿದೆ ಅಂತ ಕೆಲವು ಜನಗಳು ಅನ್ಕೋತಾ ಇರ್ತಾರೆ. ಅದೇ ಊರಲ್ಲಿರುವಂತ ಕೆಲವು ಜನ ಅನ್ಕೊಳ್ತಿರ್ತಾರಪ್ಪ, ನಮ್ಗೆ ಇಲ್ಲಿ ಕೆಲಸ ಸಿಕ್ಕಿದೆ, ಬೆಳಗ್ಗೆಯಿಂದ ಸಾಯಂಕಾಲದ ತನಕ ದುಡಿಯೋದ್ರಿಂದ ನಮ್ಗೆ 100, 200, 300 ಸಿಗುತ್ತೆ, ರಾತ್ರಿ ಅದರಿಂದ ನಾವು ನಮ್ಮ ಮಕ್ಕಳ ಜೊತೆ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಅಂತ ಕೆಲವು ಜನ ಅನ್ಕೋತಾರೆ. ಇನ್ನೂ ಕೆಲವು ಜನ ಇದ್ದವರು, ಈ ಶಾಲೆ ಬೇಗ ಕಟ್ಟಿ ಮುಗಿಲಪ್ಪ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತುಂಬಾ ದೂರ ಊರ್ಗ್ ಹೋಗ್ತಾ ಇದ್ರು, ಆ ತೊಂದರೆ ಎಲ್ಲ ತಪ್ಪುತ್ತೆ ಅಂತ ತಿಳ್ಕೊತಾರೆ ಸರ್. ಅಂದ್ರೆ ಒಂದೇ ವಿಷಯದ ಬಗೆಗೆ ನೋಡೋ ದೃಷ್ಟಿ ಬೇರೆ ಬೇರೆ ಇರುತ್ತೆ ಅಂತ. ಓಕೆ, ಫೈನ್. ನಿಮಗೂ ಎಲ್ಲ ಏನನ್ಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ.